ಬೇಡಿಕೊಳ್ಳುತ್ತೇನೆ. ನಾನು ಹತ್ತಲಾರದ ಆಶ್ರಯಗಿರಿಯ ಮೇಲೆ ನನ್ನನ್ನು ಹತ್ತಿಸು. ನೀನು ನನಗೆ ಶರಣನು, ಶತ್ರುಗಳಿಂದ ತಪ್ಪಿಸುವ ಬಲವಾದ ಬುರುಜು ಆಗಿದ್ದೀ. ಪ್ರವಾದಿ ಯೆರೆಮೀಯ ಗ್ರಂಥ 30ನೇ ಅಧ್ಯಾಯ 22ನೇ ವಚನ. ನೀವು ನನಗೆ ಜನರಾಗಿರುವೆ, ನೀವು ನಮಗೆ ದೇವರಾಗಿರುವೆನು. ನಾವು ನಿಮಗೆ ದೇವರಾಗಿರುವೆನು. ನಹೂಮ 1ನೇ ಅಧ್ಯಾಯ 7ನೇ ವಚನ. ಯೆಹೋವನು ಒಳ್ಳೆಯವನು, ಇಕ್ಕಟ್ಟಿನಲ್ಲಿ ದಿನದಲ್ಲಿ ಆಶ್ಚರ್ಯವಾಗಿದ್ದಾನೆ, ತನ್ನ ಮರೆಯುತ್ತಿರುವವನು ಬಲ್ಲವನು. ಪೇತ್ರನ ಬರೆದ ಮೊದಲನೆಯ ಪತ್ರಿಕೆ 3ನೇ ಅಧ್ಯಾಯ 10ನೇ ವಚನ. ಜೀವದಲ್ಲಿ ಸಂತೋಷಪಟ್ಟು ಸುದೀನಗಳನ್ನು ನೋಡುವುದಕ್ಕೆ ಇಷ್ಟವುಳ್ಳವನು, ಕೆಟ್ಟದ್ದನ್ನು ನುಡಿಯದಂತೆ ತನ್ನ ನಾಲಿಗೆಯನ್ನು ವಂಚನೆಯ ಮಾತುಗಳನ್ನಾಡದಂತೆ ತುಟಿಗಳನ್ನು ಬಿಗಿ ಹಿಡಿಯುವುದು. ದಾವೀದನು ಬರೆದ ಕೀರ್ತನೆ 118ನೇ ಅಧ್ಯಾಯ 5ನೇ ವಚನ. ಇಕ್ಕಟ್ಟಿನಲ್ಲಿ ನಾನು ಮೊರೆಯಿಡುವೆನು, ಇಕ್ಕಟ್ಟಿನಲ್ಲಿ ನಾನು ಯೆಹೋವನಿಗೆ ಮೊರೆಯಿಡುವೆನು. ಆತನು ಸದುತ್ತರವನ್ನು ದಯಪಾಲಿಸಿ ನನಗೆ ವಿಶ್ರಾಂತಿ ಸ್ಥಳದಲ್ಲಿ ಇಡುವನು, ವಿಶಾಲ ಸ್ಥಳದಲ್ಲಿ ಇಡುವನು. ಯೆಹೋವನು ನನಗಿದ್ದಾನೆ, ಭಯಪಡುವುದಿಲ್ಲ. ನನ್ನ ಮನುಷ್ಯನು ನನಗೆ ಏನು ಮಾಡನು. ಯೆಹೋವನು ನನಗೆ ಇದ್ದಾನೆ. ಯೆಹೋವನು ನನಗೆ ಇದ್ದಾನೆ, ಆತನು ನನಗೆ ಸಹಾಯಕನು. ವೈರಿಗಳಿಗೆ ಶಿಕ್ಷೆಯಾಗುವುದನ್ನು ನಾನು ನೋಡುವೆನು. ಮನುಷ್ಯರಲ್ಲಿ ಭರವಸೆ ಇಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ಪ್ರಭುಗಳ ಮೇಲೆ ಭರವಸೆ ಇಡುವುದಕ್ಕಿಂತ ಯೆಹೋವನನ್ನೇ ಆಶ್ರಯಿಸುವುದು ಒಳ್ಳೆಯದು. ಜನಾಂಗದವರೆಲ್ಲ ಸುತ್ತಿಕೊಂಡರು. ಯೆಹೋವನ ಹೆಸರಿನಿಂದ ಅವರನ್ನು ಸಂಹರಿಸುವೆನು. ನನ್ನ ಸುತ್ತಲೂ ನನ್ನನ್ನು ಕವಿದಿದ್ದರು. ಯೆಹೋವನ ಹೆಸರಿನಿಂದ ಅವರನ್ನು ಸಂಹರಿಸುವೆನು. ಅವರು ಜೇನೋಣಗಳಂತೆ ನನ್ನನ್ನು ಕವಿದಿದ್ದರು. ಮುಳ್ಳು ಬೇಲಿಗಳಂತೆ ಅವರು ಒಣಗಿ ಕ್ಷಣದಲ್ಲೇ ಒಣಗಿ ಹೋಗುವರು. ಯೆಹೋವನ ಹೆಸರಿಂದ ಅವರನ್ನು ಸಂಹರಿಸುವನು. ಈ ಮಾತಿನ ಅರ್ಥವೇನೆಂದರೆ, ನಾವು ದೇವರ ಮೇಲೆ ಭರವಸೆ ಬಿಟ್ಟರೆ ಅವರು ನಮ್ಮನ್ನು ರಕ್ಷಿಸುವವರಾಗಿದ್ದಾರೆ, ಮತ್ತು ನಾವು ಸೈತಾನನಿಂದ ಪ್ರೇರೇಪಣೆ ಆಗಿರುವಂಥ ಬೇರೆ ಜನರು ನಮ್ಮ ಮೇಲೆ ಬೀಳುವ ಸಮಯದಲ್ಲಿ ನಾವು ದೇವರ ಹೆಸರನ್ನು ಹೇಳಿ ಅವರ ಒಳಗಿರುವಂತಹ ಸೈತಾನನ್ನು ಸಂಹರಿಸುವವರಾಗಿದ್ದಾರೆ ಎಂಬ ಈ ವಾಕ್ಯದ ಧನ್ಯವಾದ.